ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೇ 2 PCOD ಡಯಟ್ ಪ್ಲ್ಯಾನ್ ಇದು 2ನೇ ದಿವಸ. ಇವತ್ತು ಎಂದಿನಂತೆ ಬೆಳಿಗ್ಗೆ ಎದ್ದು 1 ಗ್ಲಾಸ್ ನೀರನ್ನು ಕುಡಿಯೋದು. ಈಗ ಸಮ್ಮರ್ ಬಂದಿದೆ, ಎಷ್ಟು ನೀರು ಕುಡಿಯುತ್ತೋ ಅಷ್ಟು ಒಳ್ಳೆಯದು. ಬಿಸಿ ಬಿಸಿ ನೀರಾದರೂ ಕುಡೀರಿ ಅಥವಾ ವಾರ್ಮ್, ಎಷ್ಟು ಉಗುರು ಬಿಸಿ ನೀರಾದರೂ ಓಕೆ. ನಾನು ಇಲ್ಲಿ ತುಂಬ ಬಿಸಿ ಬೇಡ ಅಂಥೇಳಿ ಅರ್ಧ ಗ್ಲಾಸ್ ತಣ್ಣಗೆ ಸೇರಿಸ್ಕೊಂಡು ಕುಡಿತಾ ಇದ್ದೇನೆ. ನೀರು ಕುಡಿದಷ್ಟು ಒಳ್ಳೆಯದು. ಮತ್ತು ಕೆಲವೆಲ್ಲ ಇಲ್ಲಿ ಇವತ್ತೊಂದು ಸ್ಪೆಷಲ್ ಹಲ್ದಿ ಟರ್ಮರಿಕ್ ಡ್ರಿಂಕನ್ನು ಮಾಡ್ತಾ ಇದ್ದೇನೆ. ಇದು PCOD ತುಂಬಾ ಒಳ್ಳೆಯದು. ಯಾಕೆಂತ ಹೇಳಿದರೆ PCOD ಬಂದಾಗ ಮುಖದಲ್ಲಿ ಪಿಂಪಲ್ ಎಲ್ಲ ಬರ್ತದೆ. ಹಾಗೆ ಈ ಹಳದಿ ಉಂಟಲ್ಲ, ಅದು ತುಂಬಾ ಒಳ್ಳೆಯದು, ನಮ್ಮ ಒಂದು ಪೀರಿಯಡ್ಸನ್ನು ರೆಗ್ಯುಲರ್ ಮಾಡ್ತದೆ. ಹಾಗೆ ಇಲ್ಲಿ 1 ಲೀಟ್ರಷ್ಟನ್ನು ನೀರನ್ನು ತಗೊಂಡಿದ್ದೇನೆ ನಾನು. 1 ಲೀಟ್ರ್ ನೀರಿಗೆ ನೀವು ಒಂದು 2 ಎಸಳಷ್ಟು ಇದು ಹಳದಿಯನ್ನು ಹಾಕಿದರೆ ಸಾಕು. ಹಳದಿ ತುಂಬಾ ಹೀಟ್ ಅದು, ಹಾಗೆ ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು, ಸ್ವಲ್ಪ ಯೂಸ್ ಮಾಡಿಕೊಳ್ಬೇಕು. ಒಂದು ಸಿನಮನ್ ಚಕ್ಕೆ ಅದನ್ನು ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನೀವು ಸ್ವಲ್ಪ ತಣ್ಣಗಾದ ಮೇಲೆ ಬೇಕಾದರೆ ಆಮೇಲೆ ಈಗ ಸ್ವಲ್ಪ ಲಿಂಬೆ ರಸ, ಆಮೇಲೆ ಜೇನುತುಪ್ಪ ಎಲ್ಲ ಹಾಕ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿರ್ತದೆ. ತುಂಬ ಈ ಒಳ್ಳೆ ಮೆಣಸು ಅಂತ ಹೇಳೋದು ಕುಡಿಲಿಕ್ಕೆ ತಿನ್ನಲಿಕ್ಕೆ ಖಾರ ಆದರೂ ಅದು ತುಂಬಾ ಒಳ್ಳೆಯದು. ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡ್ತದೆ. ಹಾಗೆ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತದೆ. ಇನ್ನು ಸಮ್ಮರಲ್ಲಿ ವೆದರ್ ಚೇಂಜ್ ಆದಾಗೆ ಶೀತ ಕೆಮ್ಮು ಎಲ್ಲ ಬರ್ತದೆ, ಅಂಥದನ್ನು ತಡೆಯುತ್ತೆ. ಹಾಗೆ ಸೀಡ್ ಸೈಕ್ಲಿಂಗ್, ಅದನ್ನು ಕೂಡ ರುಟೀನ್. 1 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ಸು, 1 ಚಮಚದಷ್ಟು ಪಂಪ್ಕಿನ್ ಸೀಡ್ಸನ್ನು ತಿಂತಾ ಇದ್ದೇನೆ. 1 ಗ್ಲಾಸ್ ನೀರನ್ನು ಕುಡಿತೇನೆ. ಇಷ್ಟು ಕುಡ್ದಾದ್ಮೇಲೆ ನೆಕ್ಸ್ಟು ವರ್ಕೌಟನ್ನು ಮಾಡ್ತೇನೆ. ಈಗ ವರ್ಕೌಟ್ ಮಾಡಲಿಕ್ಕೆ ತುಂಬಾ ಸುಸ್ತಾಗ್ತದೆ, ಯಾಕೆಂದರೆ ಅಷ್ಟು ಹೀಟ್ ಇದೆ ಅಲ್ಲ, ಸಿಕ್ಕಾಪಟ್ಟೆ ಸೆಕೆ, ಬಿಸಿಲು. ಈ ಟೈಮಲ್ಲಿ ವೆಯ್ಟ್ ಲಾಸ್ ನಿಮಗೆ ಈಸಿಯಾಗಿ ಆಗ್ತದೆ. ಸ್ವಲ್ಪ ಎಕ್ಸಸೈಸ್ ಮಾಡಿದರೂ ಸ್ವೆಟ್ ಆಗ್ತದೆ. ಆದ ಕಾರಣ ಈ ಟೈಮನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ವರ್ಕೌಟ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ವಾಕಿಂಗ್ ಆದರೂ ಮಾಡ್ಬೋದು. ಸಾಯಂಕಾಲದ ಹೊತ್ತು ವಾಕಿಂಗ್ ಮಾಡ್ಬೋದು. ಹಾಗೆ ಬಿಸಿಲಿಗೆ ತುಂಬ ಬಿಸಿಲಿದೆ, ಆದ ಕಾರಣ ಜಾಸ್ತಿ ಬಿಸಿಲಿಗೆ ಹೋಗಬೇಡಿ ಮಧ್ಯಾಹ್ನದ ಹೊತ್ತೆಲ್ಲ. ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದು ಒಳ್ಳೆಯದು ಸ್ಕಿನ್ನಿಗೆ, ಯಾಕೆಂದರೆ ಟ್ಯಾನ್ ಆಗ್ತದೆ, ಆ ಥರ ಬಿಸಿಲಿದೆ. ನಾನು ಬೆಳಗಿನ ಹೊತ್ತು 1 ಗಂಟೆ ಅಷ್ಟೊತ್ತು ವರ್ಕೌಟ್ ಮಾಡ್ತೇನೆ. ವರ್ಕೌಟ್ ಮಾಡೋದನ್ನು ಬಿಡಬಾರ್ದು ಅಂತೇಳಿ ಹಠ. ಬಿಟ್ಟು ಹೋಯ್ತು ಅಂತಾದರೆ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಬಾಡಿ ಪೇಯ್ನ್ ಬರ್ತದೆ. ಅದಕ್ಕೋಸ್ಕರ ಎಷ್ಟು ಕಷ್ಟ ಆದರೂ ಕೂಡ ಮಾಡೋದು. ಈಗ ಶೆಕೆಗೆ ತುಂಬಾ ಸುಸ್ತಾಗ್ತದೆ, ಆಮೇಲೆ ವರ್ಕೌಟ್ ಮಾಡೋದೇ ಬೇಡ ಅಂತ ಆಗ್ತದೆ, ಅದು ಅಷ್ಟು ಹೀಟ್ ಆಗ್ತದೆ. ಆದರೆ ನಾವು ನಮ್ಮ ಹೆಲ್ತಿಗೋಸ್ಕರ ಮಾಡ್ತಾನೇ ಇರಬೇಕು. ಅದು ಬಿಟ್ಟು ಹೋಯಿತು ಅಂತ ಹೇಳಿದರೆ ಮತ್ತೆ ಮಾಡಲಿಕ್ಕೆ ಉದಾಸೀನ ಆಗ್ತದೆ, ಸೋಮಾರಿತನ ಬರ್ತದೆ. ಅದಕ್ಕೋಸ್ಕರ ನಾನು ಫಸ್ಟು 1 ಗ್ಲಾಸ್ ನೀರು ಮತ್ತು ಈ ಸೀಡ್ಸನ್ನೆಲ್ಲ ತಿಂದಾದಮೇಲೆ ಈ ಡ್ರಿಂಕನ್ನು ಮಾಡಿಬಿಟ್ಟು, ಇದು ತುಂಬಾ ಬಿಸಿ ಇದೆ ಅಲ್ವಾ, ಸ್ವಲ್ಪ ತಣ್ಣಗಾದಮೇಲೆ ಆಮೇಲೆ ಇದಕ್ಕೆ ಸ್ವಲ್ಪ ಲೆಮನ್ ಮತ್ತು ಇದು ಜೇನುತುಪ್ಪ ಹಾಕಿ ಇದು ಕುಡ್ದಿದ್ದೇನೆ. ಯಾಕೆಂದರೆ ಜೇನುತುಪ್ಪ ಬಿಸಿ ಇರುವಾಗ ಹಾಕಬಾರ್ದು, ತಣ್ಣಗಾಗಲಿ ಆಮೇಲೆ ಬೇಕಾದರೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ಆಮೇಲೆ ಮಧ್ಯಾಹ್ನ ಊಟಕ್ಕಿಂತ ಮೊದಲೇ 1 ಗ್ಲಾಸು ಕುಡಿಬೋದು, ಸಾಯಂಕಾಲ 1 ಗ್ಲಾಸು ಕುಡಿಬೋದು. ವರ್ಕೌಟ್ ಎಲ್ಲ ಆದ ನಂತರ ನನ್ನ ಬ್ರೇಕ್ಫಾಸ್ಟ್. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಮಿಲೆಟ್ ಇಡ್ಲಿಯನ್ನು ಮಾಡ್ಕೊಂಡಿದ್ದೇನೆ. ಮಿಲೆಟ್ ಇಡ್ಲಿ ಅಥವಾ ಪ್ರೋಸೋ ಮಿಲೆಟ್ ಅಂತ ಹೇಳ್ತಾರೆ, ಬರಗು ಅಂಥೇಳಿ, ಅದರಿಂದ ಇಡ್ಲಿಯನ್ನು ಮಾಡಿಕೊಂಡಿದ್ದೇನೆ. ನಿಮ್ಗೆ ಗೊತ್ತಿದೆ, ನಾನು ಆಲ್ರೆಡಿ ಅದರ ರೆಸಿಪಿ ಎಲ್ಲ ಹಾಕ್ಕೊಂಡಿದ್ದೇನೆ. ಸೊ ರೆಸಿಪಿ ಏನು, ಮಾಮೂಲಿ ಇಡ್ಲಿ ಮಾಡುವ ಹಾಗೆ ಮಾಡ್ಕೊಳ್ಳೋದು. ಆದರೆ ಮಿಲೆಟ್ ಇದು PCOD ಇದ್ದವರಿಗೆ ತುಂಬಾ ಒಳ್ಳೆಯದು. ಈ ರೀತಿ ನಮಗೆ ಅಕ್ಕಿಯಿಂದ ಮಾಡಿದ ಇಡ್ಲಿಯ ಹಾಗೆ ಸೇಮ್ ಬರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಸಿರಿಧಾನ್ಯದಿಂದ ಇಡ್ಲಿಯನ್ನು ಮಾಡಿಕೊಂಡು ಆದಷ್ಟು ಅಕ್ಕಿಯನ್ನು ಬಳಸದೇ ಇದ್ದರೆ ಒಳ್ಳೆಯದು. PCODಯಲ್ಲಿ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ. ಹಾಗೆ 3 ಇಡ್ಲಿ ಅಥವಾ 4 ಇಡ್ಲಿಯನ್ನು ತಗೊಳ್ಬೋದು. ಇಲ್ಲಿ ನಾನು ಚಟ್ನಿಯನ್ನು ಉಪಯೋಗಿಸ್ತಿದ್ದೇನೆ ಇಡ್ಲಿಗೆ. ನೀವು ಇಡ್ಲಿಗೆ ಸಾಂಬಾರು ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಗ್ರೇವಿ ಮಾಡಿದ್ದೀರಿ ಅದನ್ನು ಬಳಸ್ಕೊಳ್ಬೋದು. ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಏನಿದೆ ಅದನ್ನು ಉಪಯೋಗಿಸೋದಷ್ಟೇ. ಆ್ಯಪಲ್ ಆಗಬೇಕು ಅಥವಾ ಬೇರೆ ಫ್ರೂಟ್ ಆಗಬೇಕು ಅಂತ ಹಾಗೆ ಎಲ್ಲವನ್ನ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕೆಲವೆಲ್ಲ ಫ್ರೂಟ್ ಎಲ್ಲರಿಗೂ ತರಲಿಕ್ಕೆ ಆಗೋದಿಲ್ಲ, ತುಂಬಾ ಕಾಸ್ಟ್ಲಿ ಇರ್ತದೆ. ನಮ್ಮ ಬಜೆಟಿಗೆ ಯಾವುದು ಸಿಗ್ತದೆ ಆ ಫ್ರೂಟನ್ನು ಯೂಸ್ ಮಾಡ್ಕೊಳ್ಬೋದು. ಬನಾನಾ ತಿಂದರೆ ಅಂದರೆ ವೆಯ್ಟ್ ಗೈನ್ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಏನಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನೀವು ವೆರೈಟಿ ಫ್ರೂಟ್ಸನ್ನು ತಂದು ತಿನ್ನಲಿಕ್ಕಾದರೆ ಆ ಥರ ತಿನ್ಬೋದು. ನಾನು 11 ಗಂಟೆ ಅಷ್ಟೊತ್ತಿಗೆ ಮಸ್ಕ್ ಮೆಲನನ್ನು
ಕಟ್ ಮಾಡಿ ಮಸ್ಕ್ ಮೆಲನ್ ಈಗ ಸೀಸನ್ ತುಂಬ ಚೆನ್ನಾಗಿದೆ, ಹಾಗೆ ಅದು ಸಿಹಿಯಾಗಿ ಕೂಡ ಇದೆ. ನೀವು ಇದನ್ನು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು, ಬೇಕಾದರೆ ಜ್ಯೂಸ್ ಇಷ್ಟ ಅಂತಂದರೆ ಜ್ಯೂಸ್ ಮಾಡ್ಕೊಳ್ಬೋದು. ನನಗೆ ಹೀಗೇ ತಿನ್ನಲಿಕ್ಕೆ ಇಷ್ಟ. ಹಾಗೆ ಹೀಗೆ ತಿಂದರೆ ಫೈಬರ್ ಅಂಶ ಎಲ್ಲ ನಮ್ಮ ಶರೀರಕ್ಕೆ ಹೋಗುತ್ತೆ, ತುಂಬಾ ಒಳ್ಳೆಯದು, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿ 11 ಗಂಟೆ ಅಷ್ಟೊತ್ತಿಗೆ ಈ ಥರ ಫ್ರೂಟ್ಸನ್ನು ತಗೊಂಡೆ. ಜೊತೆಗೆ ನೀರನ್ನು ಕೂಡ ಕುಡಿಯೋದನ್ನು ಮರಿಬೇಡಿ. ದಿನಕ್ಕೆ 3-3.5 ಲೀಟ್ರಷ್ಟು ನೀರನ್ನು ಕುಡಿಬೇಕು. ನೆಕ್ಸ್ಟು ಲಂಚ್ ಪ್ರಿಪರೇಷನ್. ನಾನಿವತ್ತು ಲಂಚಿಗೆ ವಿಶೇಷ ಅಂತ ಹೇಳಿ ಮಾಡಲಿಲ್ಲ. PCODಯಲ್ಲಿ ಯಾವುದು ದಾಲನ್ನು ಹೇರಳವಾಗಿ ನೀವು ಯೂಸ್ ಮಾಡ್ಕೊಳ್ಬೋದು, ಜಾಸ್ತಿಯಾಗಿ ತಿನ್ಬೋದು. ಹಾಗೆ ಪ್ರೋಟೀನ್ ಕೂಡ ಬೇಕು. ಮೊಸರನ್ನು ಯೂಸ್ ಮಾಡ್ಕೊಂಡಿದ್ದೇನೆ ನಾನು. ನೀವು PCOD ಡಯಟ್ ಪ್ಲಾನ್ ಮೊಸರನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಫೈಬರ್ ರಿಚ್ ಆದ ಫುಡ್ ಇರಬೇಕು. ಫೈಬರಿಗೆ ನಿಮಗೆ ಕ್ಯಾರೆಟ್ ಮತ್ತು ಕುಕುಂಬರನ್ನು ತಗೊಂಡಿದ್ದೇನೆ. ನೋಡಿ, ಅನ್ನದ ಪ್ರಮಾಣ ಸ್ವಲ್ಪನೇ. ನೀವಿಲ್ಲಿ ಅನ್ನದ ಬದಲು ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಆ ಥರ ಕೂಡ ಬಳಸ್ಕೊಳ್ಬೋದು. ಅಥವಾ ಚಪಾತಿ, 1 ಚಪಾತಿ, ದಾಲ್ ಅಂತ ಹೇಳಿದರೆ ಮಸೂರು ದಾಲನ್ನು ಉಪಯೋಗಿಸ್ಕೊಂಡು, ಹಾಗೆ ಪಾಲಕ್ ಸೊಪ್ಪನ್ನು ಹಾಕಿ ಮಾಡಿದಂತಹ ದಾಲ್. ಅದರ ಜೊತೆಗೆ ನಾನು ಅನ್ನದ ಇವತ್ತು ಸ್ವಲ್ಪ ಅನ್ನ, ಹಾಗೆ ಬೆಳಿಗ್ಗೆ ಮಾಡಿದ ಇಡ್ಲಿ ಇತ್ತು, ಅದನ್ನು ಕೂಡ ಒಂದನ್ನು ತಗೊಂಡೆ. ಯಾಕೆಂದರೆ ಈ ಥರ ತರಕಾರಿ ಸಲಾಡನ್ನೇ ಜಾಸ್ತಿ ತಿನ್ನೋದ್ರಿಂದ ಅದು ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಕಾನ್ಸ್ಟಿಪೇಷನ್ ಆದಂತಹ ಟೈಮಲ್ಲಿ ಕೂಡ ಫೈಬರ್ ಜಾಸ್ತಿ ತಿಂದರೆ ಕಾನ್ಸ್ಟಿಪೇಷನ್ ಎಲ್ಲ ಆಗೋದಿಲ್ಲ. ಕೆಲವೊಮ್ಮೆ PCOD ಇದ್ದಾಗ ಅಥವಾ ವೆಯ್ಟ್ ಲಾಸ್ ಮಾಡುವ ಟೈಮಲ್ಲಿ ಕೆಲವೆಲ್ಲ ನಾವು ಈ ವೆಯ್ಟ್ ಲಾಸ್ ಡ್ರಿಂಕ್ ಅಂತೆಲ್ಲ ಕುಡಿತೇವೆ, ಅದರಿಂದಾಗಿ ಇರ್ಬೋದು ನಮಗೆ ಹೀಟ್ ಆಗ್ತದೆ ಅಥವಾ ಕಾನ್ಸ್ಟಿಪೇಷನ್ ಆಗ್ತದೆ. ಆದ ಕಾರಣ ನಾವು ನೀರು ಕುಡಿಯುವಂಥದ್ದು ಹಾಗೆ ಫೈಬರ್ ತಿನ್ನುವಂಥದ್ದನ್ನು ಮರಿಬಾರ್ದು. ಇಲ್ಲಿ 2 ಅಂಜೂರವನ್ನು ಹಾಕ್ಕೊಂಡಿದ್ದೇನೆ, 2 ಖರ್ಜೂರವನ್ನು ಹಾಕ್ಕೊಂಡಿದ್ದೇನೆ. ಇದು ತುಂಬಾ ನ್ಯೂಟ್ರಿಷಿಯಸ್ ಇರುವಂಥದ್ದು, ನಮಗೆ ತುಂಬಾ ಒಳ್ಳೆಯದು. 2-3 ಚಮಚದಷ್ಟು ಓಟ್ಸನ್ನು ಹಾಕ್ಕೊಂಡೆ. ಇದಕ್ಕೆ ನೀರು ಹಾಕಿ ಒಂದು 20 ನಿಮಿಷಗಳಷ್ಟು ಹೊತ್ತು ಈ ಓಟ್ಸನ್ನು ನೆನೆಸ್ಕೊಳ್ಬೇಕು. ಇಲ್ಲಿ PCOD ಇದ್ದ ಕಾರಣ ಹಾಲನ್ನು ಉಪಯೋಗಿಸಲಿಕ್ಕಿಲ್ಲ. ಇದು ನೈಟ್ ಡಿನ್ನರಿಗೆ ನನಗೆ ಹಾಲನ್ನು ಉಪಯೋಗಿಸದೆ ಹಾಗೆ ಮಾಡುವಂಥದ್ದು. 4 ಬಾದಾಮಿ ಹಾಕ್ಕೊಂಡಿದ್ದೇನೆ. ಸೊ ಬಾದಾಮಿ ಹಾಲು ಅದರಲ್ಲೇ ಆಗುತ್ತೆ. ಹಾಗೆ 1 ಚಮಚದಷ್ಟು ಚಿಯಾ ಸೀಡ್ಸನ್ನು ಹಾಕ್ಕೊಂಡೆ. ಚಿಯಾ ಸೀಡ್ಸು ತುಂಬಾ ಒಳ್ಳೆಯದು. ಹಾಗೆ ಅದರಲ್ಲಿ ಪ್ರೋಟೀನ್ ಇದೆ, ಬೇರೆ ಬೇರೆ ನ್ಯೂಟ್ರಿಷಿಯಸ್ ಇದೆ. ವೆಯ್ಟ್ ಲಾಸಿಗೆ ಕೂಡ ಅದು ಹೆಲ್ಪ್ ಮಾಡ್ತದೆ. ಒಂದು 20 ನಿಮಿಷ ನೆನೆಸಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಬೇಕಾದರೆ ಇದರ ಜೊತೆಗೆ ನೀವು ಫ್ರೂಟ್ಸ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಫ್ರೂಟ್ಸನ್ನು ಅದರ ಜೊತೆಗೆ ಹಾಕ್ಕೊಳ್ಳಿಲ್ಲ, ಆಮೇಲೆ ಸೇರಿಸ್ಕೊಂಡೆ. ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಗ್ರೈಂಡ್ ಮಾಡಿಕೊಂಡೆ ನಾನು. ಯಾಕೆ ಅಂತ ಹೇಳಿದ್ರೆ ಈಗ ಸಮ್ಮರ್, ತಂಪಾಗಿದ್ದರೆ ತಿನ್ನಲಿಕ್ಕೆ ಟೇಸ್ಟಿಯಾಗಿರ್ತದೆ, ಖುಷಿಯಾಗ್ತದೆ. ಈಗ ಸೆಕೆ ಅಲ್ವಾ, ಹಾಗಾಗಿ ಸೆಕೆ ಟೈಮ್ ಅಲ್ಲ, ವಿಂಟರ್ ಸೀಸನ್ ಅಂತ ಹೇಳಿದರೆ ನೀವು ಐಸ್ ಕ್ಯೂಬ್ ಈಗ ನಾವು ಹಾಕದೆ ಕೂಡ ಮಾಡ್ಕೊಳ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಇದಕ್ಕೆ ಪೀನಟ್ ಬಟರ್ ಹಾಕ್ಬೋದು, ಅಥವಾ ಆ್ಯಪಲ್ ಹಾಕ್ಬೋದು, ಸಿನಮನ್ ಪೌಡರ್ ಹಾಕ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಈ ಥರ ಹಾಲು ಹಾಕದೆ ಓಟ್ಸಿಂದ ತುಂಬ ಸ್ಮೂದಿಗಳನ್ನು ಮಾಡ್ಬೋದು. ಇನ್ನು ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ಹಾಕ್ತಾ ಹೋಗ್ತೇನೆ. ಬೇರೆ ಬೇರೆ ಹಣ್ಣನ್ನು ಉಪಯೋಗಿಸ್ಕೊಂಡು, ಚಿಕ್ಕುವನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು. ಹಾಗೆ ಬೇರೆ ಮಸ್ಕ್ ಮೆಲನ್ ಇರ್ಬೋದು, ಆ್ಯಪಲನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಇಲ್ಲೀಗ ನಾನು ಇದನ್ನು ಗ್ರೈಂಡ್ ಮಾಡಿದ ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡೆ. ಇದು ಓಟ್ಸ್ ಬೌಲ್ ಅಂತ ಹೇಳ್ಬೋದು. ಇದನ್ನು ಓಟ್ಸ್ ಸ್ಮೂದಿ ಬೌಲ್. ಇದಕ್ಕೆ ಬಾಳೆಹಣ್ಣನ್ನು ಮೇಲಿಂದ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ಸ್ವಲ್ಪ ಸೀಡ್ಸ್, ಡ್ರೈ ಫ್ರೂಟ್ಸ್ ಯಾವುದು ಬೇಕೋ ಅದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೋದು. ತಿನ್ನಲಿಕ್ಕೆ ಚೆನ್ನಾಗಿರ್ತದೆ, ಹಾಗೆ ಹೆಲ್ದಿಯಾಗಿರ್ತದೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದು ಇವತ್ತಿನ ನನ್ನ PCOD ಡಯಟ್ ಪ್ಲ್ಯಾನ್ ಡೇ 2. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಸ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹೀಗೇ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೇ ನನಗೆ ಮೋಟಿವೇಶನ್ ಸಿಗ್ತದೆ. ನೀವು ಕಮೆಂಟ್ ಹಾಕಿದರೆ ನನಗೆ ಮೋಟಿವೇಶನ್ ಸಿಗ್ತದೆ ಮುಂದೆ ವಿಡಿಯೋ ಮಾಡಬೇಕು ಅಂತೇಳಿ. ಯಾರೂ ನೋಡೋದಿಲ್ಲ, ವ್ಯೂಸ್ ಇಲ್ಲ ಅಂತ ಹೇಳುವಾಗ ಒಂದೊಂದ್ಸತಿ ವಿಡಿಯೋನೇ ಮಾಡೋದು ಬೇಡ ಅಂತ ಹೇಳಿ ಅನ್ನಿಸ್ಬಿಡ್ತದೆ. ಅದಕ್ಕೋಸ್ಕರ ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಇದಕ್ಕೆ ಸ್ವಲ್ಪ ಪಂಪ್ಕಿನ್ ಸೀಡ್ಸು ಕೂಡ ಹಾಕಿದೆ. ಸ್ಮೂದಿ ಬೌಲು ರೆಡಿ ಆಯಿತು. ಇದು ನನ್ನ ಡಿನ್ನರ್. ತುಂಬಾ ರುಚಿಯಾಗ್ತದೆ. ಹೀಗೆ ನಿಮಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತ ಬೇರೆ ಕಿಚಡಿ ಮಾಡಿಕೊಂಡು ತಿನ್ಬೋದು, ಅಥವಾ ಸೂಪ್ ಮಾಡ್ಕೊಂಡು ತಿನ್ಬೋದು, ಸಲಾಡ್ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.